ಟ್ರೆಂಡ್ ಆಗ್ತಿರೋದೇನ್ ಗೊತ್ತಾ? ಈ ಮುತ್ಯ ಬಿಸ್ನೆಸ್. ಈ ರಾಶಿದ್ ಹೋಗಿ 5 ದಿನಗಳ ಕಾಲ ಮುಳ್ಳಿನ ಬೇಲಿ ಇರುತ್ತಲ್ಲ ಅದ್ರ ಮೇಲೆ ಕುತ್ಕೊಳ್ತಾನೆ. ಒಂದು ಬಾಟಲ್ ಕ್ಯಾಪ್ ಅಲ್ಲಿ ನೀರ್ ತುಂಬಿಸಿ ಆ ನೀರ್ನ ಸೀದಾ ಬಾಯಿ ಒಳಗಡೆ ಹಾಕ್ತಾನೆ. ಇವನು ನೀರಲ್ಲಿ ದೀಪ ಹಚ್ಚಿ ಅದನ್ನೇ ದೊಡ್ಡ ಪವಾಡ ಅನ್ನೋ ರೀತಿ ತೋರಿಸ್ಕೊಂಡು ಇವನ್ ಹಿಂದೆ ಜನಗಳು ಅಲಿಯೋ ರೀತಿ ಮಾಡ್ಕೊಂಡಿದ್ದಾನೆ. ನಮ್ಮ ಉತ್ತರ ಕರ್ನಾಟಕ ರೀಜನ್ ಅಲ್ಲಿ 11,000 ಪೇಷಂಟ್ಸ್ ಗೆ ಟ್ರೀಟ್ ಮಾಡ್ಲಿಕ್ಕೆ ಒಬ್ಬ ಡಾಕ್ಟರ್ ಇದ್ದಾನೆ. ಅಂಡ್ ಇದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಈ ಮುತ್ಯಗಳಿಗೆ. ಕುರಾನ್ ಕಿ ಕಸಂ ಮಾಡಿ ಹೇಳ್ತಾ ಇದ್ದೀನಿ, ಈ ಎಲ್ಲಾ ಮುತ್ಯಗಳದ್ದು ನಾಟಕ ಅಷ್ಟೇ. 6 ತಿಂಗಳ ಹಿಂದೆ ನಾನು ಈ ಒಂದು ಮುತ್ಯ ಬಿಸ್ನೆಸ್ ಬಗ್ಗೆ ವಿಡಿಯೋ ಮಾಡಿದಾಗ ಅದರಲ್ಲಿ ಯುಪಿನ ಹಾತ್ರಸ್ ಅಲ್ಲಿ ನಡೆದಿರುವಂತಹ ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳಿದ್ದೆ. ಹರಿ ಬೋಲೆ ಬಾಬಾ ಅಂತ ಒಬ್ರು ಇದ್ರು, ಅವ್ರದ್ದೊಂದು ಪ್ರೋಗ್ರಾಮ್ ಇರುತ್ತೆ. ಅಂಡ್ ಆ ಒಂದು ಪ್ರೋಗ್ರಾಮ್ ಅಲ್ಲಿ ಸುಮಾರು 80,000 ಜನ ಬರಬಹುದು ಅಂತ ಅವರೊಂದು ಅಂದಾಜು ಹಿಡಿದಿದ್ರು. ಅಂಡ್ ಅದರ ಅಕಾರ್ಡಿಂಗ್ ಅಲ್ಲಿ ಅರೇಂಜ್ಮೆಂಟ್ಸ್ ಮಾಡಿದ್ದು ಕೂಡ. ಆದ್ರೆ ಆ ಬಾಬಾನ ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗ ಅಲ್ಲಿ 80,000 ಜನ ಅಲ್ಲ, 2.5 ಲಕ್ಷ ಜನ ಬರ್ತಾರ. ಸೊ ಆಲ್ರೆಡಿ ಇಷ್ಟೊಂದು ಗದ್ದಲ ಇರ್ಬೇಕಾದ್ರೆ ಆ ಬಾಬಾ ಏನ್ ಹೇಳ್ಬಿಡ್ತಾನೆ, ನಾನ್ ಇಲ್ಲಿಂದ ಹೋಗ್ಬೇಕಾದ್ರೆ ನನ್ ಕಾಲಿನ ಧೂಳ್ ತಗೊಂಡ್ ಹೋಗಿ ನಿಮ್ ಹಣೆಗೆ ಹಚ್ಕೊಳ್ಳಿ, ಅಥವಾ ನಿಮ್ ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂತಂದ್ರೆ ಅವ್ರ ಹಣೆಗೆ ಹಚ್ಚಿ ಅವ್ರು ಸರಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಸೊ ಆ ಒಂದು ಬಾಬಾ ಅಲ್ಲಿಂದ ಹೋಗಾದ್ಮೇಲೆ ಅವನ್ ಕಾಲಿನ ಧೂಳ್ಗೋಸ್ಕರ ಆ ಇಷ್ಟು ಜನ ಒಬ್ಬರ ಮೇಲೆ ಒಬ್ರು ಬಿದ್ಕೊಂಡು ಕಾಲ್ ತುಳಿತಕ್ಕೆ ಸುಮಾರು 121 ಜನ ಸಾಯ್ತಾರ. ಇಷ್ಟು ನಾನ್ ಲಾಸ್ಟ್ ವಿಡಿಯೋದಲ್ಲಿ ನಿಮಗ್ ತಿಳಿಸ್ಕೊಟ್ಟಿದ್ದೆ. ಆದ್ರೆ ಈಗ ಅಟ್ ಪ್ರೆಸೆಂಟ್ ಈ ಒಂದು ಕೇಸಲ್ಲಿ ಅಪ್ಡೇಟ್ ಏನು ಗೊತ್ತಾ? ಆ ಬಾಬಾನ ಆ ಒಂದು ಪ್ರೋಗ್ರಾಮ್ ಇಂದ ಸುಮಾರು 121 ಜನರ ಸಾವಾಗುತ್ತೆ. ಅಂಡ್ ಇದಾದ್ಮೇಲೆ ಆ ಬಾಬಾ ಜೊತೆಗಿದ್ದಂತಹ 11 ಜನರ ಮೇಲೆ FIR ರಿಜಿಸ್ಟರ್ ಆಗುತ್ತೆ. ಅಂಡ್ 6 ಜನ ಪೊಲೀಸ್ ಅವ್ರನ್ನು ಕೂಡ ಸಸ್ಪೆಂಡ್ ಮಾಡ್ತಾರೆ. ಆದ್ರೆ ನೋಟ್ ಮಾಡ್ಕೊಳ್ಳಿ, ಆ ಬಾಬಾ ಹೆಸರಲ್ಲಿ, ಹರಿ ಬೋಲೆ ಬಾಬಾನ ಹೆಸರಲ್ಲಿ ಒಂದೇ ಒಂದು FIR ಕೂಡ ಆಗಲ್ಲ. ಅಂಡ್ ಅದೇನು ಬಾಬಾ ಜೊತೆಗಿದ್ದಂತಹ 11 ಜನರ ಮೇಲೆ ಕೇಸ್ ಆಗಿತ್ತೋ ಅವ್ರಿಗೂ ಕೂಡ ಸುಪ್ರೀಂ ಕೋರ್ಟ್ ಕ್ಲೀನ್ ಚಿಟ್ ಕೊಡುತ್ತೆ. ಇಲ್ಲ ಆ 21 ಜನರ ಸಾವು ಏನಾಗಿದೆಯೋ ಅದರಲ್ಲಿ ಬಾಬಾದು ಏನು ತಪ್ಪಿಲ್ಲ ಅಂತ ಕ್ಲೀನ್ ಚಿಟ್ ಕೊಡುತ್ತೆ. ಅಂಡ್ ಆಫ್ಟರ್ ದಿಸ್ ಇನ್ಸಿಡೆಂಟ್ ಆ ಬಾಬಾದು ಏನ್ ಸ್ಟೇಟ್ಮೆಂಟ್ ಇತ್ತು ಗೊತ್ತಾ? ಇಲ್ಲ ನಂದೇನು ತಪ್ಪಿಲ್ಲ, ನನ್ನ ಆ ಒಂದು ಪ್ರೋಗ್ರಾಮ್ ಅಲ್ಲಿ ನನ್ನ ಹೇಟರ್ಸ್ ಸಹ ಬಂದಿದ್ರು. ಅಂಡ್ ಅವರ ಒಂದು ಆಂಟಿ ಸೋಷಿಯಲ್ ಮೂವ್ಮೆಂಟ್ ಇಂದ ಜನರ ಮಧ್ಯ ಒಂದು ಗದ್ದಲ ಸೃಷ್ಟಿಯಾಗಿ ಅಲ್ಲಿ ಕಾಲ್ ತುಳಿತಕ್ಕೆ ಜನ ಸತ್ತಿದ್ದು, ನಂದಿಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿ ಸೈಲೆಂಟ್ ಆಗಿ ಸೈಡ್ ಸರ್ಕೋತಾನ. ಇದು ನಮ್ಮ ಸಮಾಜ, ಇದು ನಮ್ಮ ಸಿಸ್ಟಮ್. ಆ ಸತ್ತಿರುವಂತಹ 121 ಜನರ ಸಾವಿಗೆ ಅರ್ಥನೇ ಇಲ್ಲ, ಅವ್ರಿಗೆ ನ್ಯಾಯನೇ ಸಿಕ್ಕಿಲ್ಲ. ನೋಡಿ, ಸಾವು ಅನ್ನೋದು ಅನಿರೀಕ್ಷಿತ, ಯಾವಾಗ ಬರುತ್ತೋ ಯಾರಿಗೂ ಗೊತ್ತಿಲ್ಲ. ಒಂದಿನ ವಿಡಿಯೋ ನೋಡ್ತಿರುವಂತಹ ನೀವು ಸಾಯ್ಬೇಕು, ನಾನು ಸಾಯ್ಬೇಕು, ಎಲ್ರು ಸಾಯ್ಬೇಕು, ಇದೇ ವಿಧಿ. ಆದ್ರೆ ನಾವೆಲ್ಲ ಯಾವಾಗ, ಹೆಂಗೆ, ಯಾವ ಟೈಮಲ್ಲಿ ಸಾಯ್ತೀವಿ ಅಂತ ನಮಗ್ ಗೊತ್ತಿರಲ್ಲ ಅಷ್ಟೇ. ಸೊ ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್. ಐ ಮೀನ್, ನಾವ್ ಇಲ್ದೇ ಇದ್ದಾಗ ನಮ್ಮನ್ನ ಕಳ್ಕೊಂಡು ನಮ್ಮ ಫ್ಯಾಮಿಲಿ ಅವರು ಆಲ್ರೆಡಿ ದುಃಖ ಪಡ್ತಾ ಇರ್ತಾರೆ. ಅಂತ ಟೈಮಲ್ಲಿ ಅವ್ರ ಹತ್ರ ದುಡ್ಡು ಇಲ್ದೆ ಅವ್ರು ಇನ್ನೂ ಸಫರ್ ಆಗೋದ್ ಬೇಡ. ಸೊ ಮೈ ಬೆಸ್ಟ್ ಅಡ್ವೈಸ್ ಇಸ್ ಟರ್ಮ್ ಇನ್ಶೂರೆನ್ಸ್ ನ ಮಾಡಿಸ್ಕೊಳ್ಳಿ. ಅಟ್ಲೀಸ್ಟ್ ನಿಮ್ ಫ್ಯಾಮಿಲಿ ಅವರು ನೀವ್ ಇಲ್ದೇ ಇರುವಂತಹ ಸಮಯದಲ್ಲಿ ಫಿನಾನ್ಷಿಯಲಿ ಆದ್ರೂ ಸೆಕ್ಯೂರ್ ಫೀಲ್ ಮಾಡ್ತಾರೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೊಂದು ಲಿಂಕ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ 50ಕ್ಕೂ ಹೆಚ್ಚು ಬ್ರಾಂಡ್ಸ್ ನ ಟರ್ಮ್ ಇನ್ಶೂರೆನ್ಸ್ ಪಾಲಿಸೀಸ್ ನಿಮ್ ಮುಂದೆ ಬರ್ತವೆ. ಅದರಲ್ಲಿ ಆ ಎಲ್ಲಾ ಬ್ರಾಂಡ್ಸ್ ನ ಪಾಲಿಸೀಸ್ ನ ಕಂಪೇರ್ ಮಾಡಿ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾಟ್ ಓನ್ಲಿ ಟರ್ಮ್ ಇನ್ಶೂರೆನ್ಸ್, ನೀವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದು ಕೂಡ ತುಂಬಾ ಒಳ್ಳೇದು. ಸೇಮ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಅಲ್ಲೇ ಟರ್ಮ್ ಇನ್ಶೂರೆನ್ಸ್ ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ನ ಪಾಲಿಸೀಸ್ ಸಹ ಸಿಗ್ತವೆ. ಅಂಡ್ ನಮ್ಮ ದೂತ ಸಭೆಯ ಪ್ರಜೆಗಳಿಗೆ ಒಂದು ಸ್ಪೆಷಲ್ ಆಫರ್ ಕೂಡ ಇದೆ. ಅಪ್ ಟು 15% ವರೆಗೆ ನಿಮ್ಗೆ ಟರ್ಮ್ ಇನ್ಶೂರೆನ್ಸ್ ಮೇಲೆ ಡಿಸ್ಕೌಂಟ್ ಸಿಗುತ್ತೆ. ಅಂಡ್ ಅಪ್ ಟು 25% ವರೆಗೂ ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಡಿಸ್ಕೌಂಟ್ ಸಿಗುತ್ತೆ. ರಿಮೆಂಬರ್, ಇದು ಕೇವಲ ಒಂದು ಪಾಲಿಸಿ ಅಷ್ಟೇ ಅಲ್ಲ, ಇಟ್ಸ್ ಎ ಪ್ರಾಮಿಸ್ ದಟ್ ವಿಲ್ ಎನ್ಶೋರ್ ಈವನ್ ಆಫ್ಟರ್ ಯು ಆರ್ ನಾಟ್ ದೇರ್. ಸೊ ಟೇಕ್ ಮೈ ಅಡ್ವೈಸ್ ಸೀರಿಯಸ್ಲಿ ಅಂಡ್ ಈಗಲೇ ಹೋಗಿ ಟರ್ಮ್ ಇನ್ಶೂರೆನ್ಸ್ ನ ಮಾಡಿಸ್ಕೊಳ್ಳಿ. ನಾವು ಬ್ಯಾಕ್ ಟು ದ ಟಾಪಿಕ್. ರೀಸೆಂಟ್ ಆಗಿ ನಮ್ಮ ಕರ್ನಾಟಕದಲ್ಲಿ SSLC ಎಕ್ಸಾಮಿನೇಷನ್ ನ ರಿಸಲ್ಟ್ಸ್ ಬಂದ್ವು. ಅಂಡ್ ನಿಜ ಹೇಳ್ಬೇಕು ಅಂತಂದ್ರೆ ಈ ಸತಿನ ರಿಸಲ್ಟ್ಸ್ ಅಧ್ವಾನ ಆಗ್ಬಿಟ್ಟಿದೆ. ಆದ್ರೆ ಈ ಒಂದು ವಿಷಯ ಎಲ್ಲಿನೂ ಟ್ರೆಂಡ್ ಆಗ್ತಾ ಇಲ್ಲ. ಟ್ರೆಂಡ್ ಆಗ್ತಿರೋದೇನ್ ಗೊತ್ತಾ? ಈ ಮುತ್ಯ ಬಿಸ್ನೆಸ್. ನಾನು 6 ತಿಂಗಳ ಹಿಂದೆ ಈ ಒಂದು ಮುತ್ಯ ಬಿಸ್ನೆಸ್ ಬಗ್ಗೆ ವಿಡಿಯೋ ಮಾಡ್ಬೇಕಾದ್ರೆ ಆಗ ಈ ರಾಶಿದ್ ಮುತ್ಯನ ಪ್ರೊಫೈಲ್ ನನಗೆ ಸಜೆಸ್ಟ್ ಆಯ್ತು. ಆದ್ರೆ ಈತ ಆಗಷ್ಟೇನು ಫೇಮಸ್ ಆಗಿರ್ಲಿಲ್ಲ, ಹಾಗಾಗಿ ನಾನು ಈತನ ಇಗ್ನೋರ್ ಮಾಡಿದೆ. ಆದ್ರೆ ಇವತ್ತಿನ ದಿನ ಈತನ ಪಾಪ್ಯುಲಾರಿಟಿ ಎಷ್ಟಿದೆ ಅಂತಂದ್ರೆ ಈ ಒಂದು ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಈತನ ಪವಾಡಗಳು ನಂಬೋ ಜನ ಈತನ ರಾಶಿದ್ ಮುತ್ಯ ಅಂತ ಕರೀತಾರೆ. ಆದ್ರೆ ನಾನು ಈತನ ಯಾವುದೇ ಪವಾಡಗಳನ್ನ ನಂಬಲ್ಲ, ಹಾಗಾಗಿ ನಾನು ಈತನ ಕೇವಲ ರಾಶಿದ್ ಅಂತ ಕರಿತೇನೆ. ಈ ರಾಶಿದ್ ಈ ಹಿಂದೆ ಇಷ್ಟೊಂದು ಪಾಪ್ಯುಲರ್ ಇರಲಿಲ್ಲ, ಇಷ್ಟೊಂದು ಫೇಮಸ್ ಕೂಡ ಇರಲಿಲ್ಲ. ಟು ಗೇನ್ ಪಾಪ್ಯುಲಾರಿಟಿ ಹಿ ಪ್ಲೇಸ್ ಎ ಮಾಸ್ಟರ್ ಸ್ಟ್ರೋಕ್. ಅದೇನಪ್ಪಾ ಅಂತಂದ್ರೆ ಈ ರಾಶಿದ್ ಹೋಗಿ 5 ದಿನಗಳ ಕಾಲ ಮುಳ್ಳಿನ ಬೇಲಿ ಇರುತ್ತಲ್ಲ ಅದ್ರ ಮೇಲೆ ಕುತ್ಕೊಳ್ತಾನೆ. ಯಾಕೆ ಕುತ್ಕೊಳ್ತಾನೆ ಅಂತಂದ್ರೆ ಈತನ ಅಂಧ ಭಕ್ತಾದಿಗಳ ಪ್ರಕಾರ ಲೋಕ ಕಲ್ಯಾಣಕ್ಕೋಸ್ಕರ, ಒಳ್ಳೆ ಮಳೆ ಆಗ್ಲಿ,
ಆಗ್ಲಿ, ಒಳ್ಳೆ ಬೆಳೆ ಆಗ್ಲಿ, ಜನ ಎಲ್ಲ ಸುಖಿಯಿಂದ ಇರ್ಲಿ ಅಂತ 5 ದಿನಗಳ ಕಾಲ ಈತ ಮುಳ್ಳಿನ ಗಿಡಗಳ ಮೇಲೆ ಅನುಷ್ಠಾನಕ್ಕೆ ಕೂತಿದ್ನಂತ. ಎಲ್ಲೋ ಉತ್ತರ ಕರ್ನಾಟಕದಲ್ಲಿ ಇರುವಂತಹ ಈ ಒಬ್ಬ ಮುತ್ಯನ್ಗೆ ಪಾಪ್ಯುಲಾರಿಟಿ ಗೇನ್ ಮಾಡ್ಕೊಳ್ಳಿಕ್ಕೆ ಇಷ್ಟೊಂದು ಒಳ್ಳೆ ಐಡಿಯಾ ಎಲ್ಲಿಂದ ಬಂದಿರಬಹುದು ಅಂತ ನಾನು ಹಾಗೆ ರಿಸರ್ಚ್ ಮಾಡಿದೆ. ಅಂಡ್ ಆಗ ನನ್ಗೊಂದು ವಿಡಿಯೋ ಸಿಕ್ತು. ನಿಮಗ್ ಗೊತ್ತಿರುತ್ತೆ, ರೀಸೆಂಟ್ ಆಗಿ ಮಹಾಕುಂಭ ಮೇಳ ನಡೀತು. ಅಂಡ್ ಅಲ್ಲಿ ಒಬ್ರು ಬಾಬಾ ಬಂದಿದ್ರು. ಅವ್ರ ಹೆಸರು ಏನು ಅಂತ ನಮಗ್ ಗೊತ್ತಾಗಿಲ್ಲ. ಆ ಬಾಬಾ ತನ್ನ ಸುತ್ತಮುತ್ತ ಮುಳ್ಳಿನ ಗಿಡಗಳನ್ನ ಸುತ್ಕೊಂಡು ಅದ್ರ ಮೇಲೆನೆ ಕುತ್ಕೊಳ್ಳೋದು, ಅದ್ರ ಮೇಲೆನೆ ಮಲ್ಕೊಳ್ಳೋದು, ಹಂಗೆಲ್ಲ ಮಾಡ್ತಾ ಇದ್ರು. ಸೊ ಇದೇ ಒಂದು ಐಡಿಯಾನ ಕಾಪಿ ಮಾಡ್ಕೊಂಡು ಈ ರಾಶಿದ್ ಮುತ್ಯ 5 ದಿನಗಳ ಕಾಲ ನಾನು ಲೋಕ ಕಲ್ಯಾಣಕ್ಕೋಸ್ಕರ ಮುಳ್ಳಿನ ಗಿಡಗಳ ಮೇಲೆ ಕೂತಿದ್ದೀನಿ ಅಂತ ನಾರ್ಮಲ್ ಜನರಿಗೆ ಗೊತ್ತಾದ ತಕ್ಷಣ ಆ ನಾರ್ಮಲ್ ಪೀಪಲ್ ನ ರಿಯಾಕ್ಷನ್ ಹಿಂಗಿತ್ತು ಅಂತ ನೀವ್ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತಾ. ಸೊ ಈಗ ಈ ರಾಶಿದ್ಗೆ ನನ್ನ ಪ್ರಶ್ನೆ ಏನು ಅಂದ್ರೆ, ನಿಮ್ಮ ಈ ಅನುಷ್ಠಾನದಿಂದ ಎಷ್ಟು ಲೋಕ ಕಲ್ಯಾಣ ಆಯ್ತು? ನಿಮ್ ರೀಜನ್ ಅಲ್ಲೇ ಹೈಯೆಸ್ಟ್ SSLC ಸ್ಟೂಡೆಂಟ್ಸ್ ಫೇಲ್ ಆಗಿದ್ದಾರೆ. ಸುಮಾರು ದಿನಗಳಾದ್ರೂ ಮಳೆ ಬಂದಿಲ್ಲ. ಅಲ್ಲಿರುವಂತಹ ಬಿಸಿಲು, ಶೆಕೆ ಪ್ರೀವಿಯಸ್ ರೆಕಾರ್ಡ್ಸ್ ನೆಲ್ಲ ಬ್ರೇಕ್ ಮಾಡ್ತಾ ಇದೆ. ಅಂಡ್ ನೀವು ಲೋಕ ಕಲ್ಯಾಣಕ್ಕೋಸ್ಕರ ಅನುಷ್ಠಾನಕ್ಕೆ ಕೂತಿದ್ರು ಅಲ್ಲಿ ಪಹಲ್ಗಾಮ್ ಅಲ್ಲಿ ಒಂದು ಅಟ್ಯಾಕ್ ಆಯ್ತು. ಸೊ ಇದನ್ನೆಲ್ಲ ನೀವು ನಿಲ್ಲಿಸಬಹುದಾಗಿತ್ತಲ್ಲ. ನಮ್ಮ ಜನರ ರಕ್ಷಣೆಗೋಸ್ಕರ ನಿಮ್ಮಂತ ಮುತ್ಯಗಳು ಇರ್ಬೇಕಾದ್ರೆ, ನಮ್ಮ ಜನರ ಲೋಕ ಕಲ್ಯಾಣಕ್ಕೋಸ್ಕರ ನಿಮ್ಮಂತ ಮುತ್ಯಗಳು ಇರ್ಬೇಕಾದ್ರೆ ನೀವೇ ಒಂದ್ 4 ಮಂತ್ರ ಓದ್ಬಿಟ್ಟು ಆ ನಿಂಬೆಹಣ್ಣುಗಳನ್ನ ಪಾಕಿಸ್ತಾನಕ್ಕೆ ಹೆಸದ್ಬಿಡಿ. ಅಲ್ಲಿ ಆ ನಿಂಬೆಹಣ್ಣುಗಳು ಹೋಗಿ ಬಾಂಬ್ ತರ ಸಿಡಿಲಿ. ಯಾಕೆ ಸುಮ್ನೆ ನಾವು ಡಿಫೆನ್ಸ್ ಮೇಲೆ ಅಷ್ಟೆಲ್ಲ ದುಡ್ಡು ಸುರಿಬೇಕು ನೀವುಗಳು ಇರ್ಬೇಕಾದ್ರೆ? ಸೊ ವೈ ಡೋಂಟ್ ಯು ಡೂ ದಟ್ ರಾಶಿದ್ ಮುತ್ಯ? ಇವರು ಮುಳ್ಳಿನ ಗಿಡ ಮೇಲೆ ಕೂತಾದ್ಮೇಲೆ ಇಂದ ಲೋಕ ಕಲ್ಯಾಣ ಅಂತೂ ಆಯ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇವ್ರ ಬಿಸ್ನೆಸ್ ಮಾತ್ರ ಒಳ್ಳೆ ಕಲ್ಯಾಣ ಆಯ್ತು. ಅಂಡ್ ನಂದು ಇನ್ನೊಂದು ಪ್ರಶ್ನೆ, ಏನ್ ಮುಳ್ಳಿನ ಗಿಡಗಳ ಮೇಲೆ ಕುತ್ಕೊಳ್ಳೋದು ಅಷ್ಟು ದೊಡ್ಡ ಸಾಧನೆನಾ? ಏನ್ 4 ಮುಳ್ಳುಗಳು ಚುಚ್ಬಿಟ್ರೆ ಮನುಷ್ಯ ಸತ್ತೋಗ್ಬಿಡ್ತಾನ? ಇಲ್ಲ ತಾನೆ. ಮತ್ತೆ ಯಾಕೆ ಈ ಒಂದು ಸ್ಟುಪಿಡ್ ಆಕ್ಟ್ ನ ಜನ ಇಷ್ಟೊಂದು ಹೈಪ್ ಮಾಡ್ತಿದಾರೋ ನನಗೆ ಗೊತ್ತಾಗ್ತಾ ಇಲ್ಲ. ಜನ ಹೋಗಿ ಇವ್ರ ಕಾಲಿಗೆ ಬೀಳೋದೇನೋ, ನ್ಯೂಸ್ ಅವರೆಲ್ಲ ಬಂದು ಒಂದು ಸ್ಪೆಷಲ್ ಎಪಿಸೋಡ್ ನ ಶೂಟ್ ಮಾಡೋದೇನೋ, ಯಪ್ಪ ಬೇಡ. ಅದಕ್ಕೆ ಓಪನ್ ಚಾಲೆಂಜ್ ನಾ ಕೊಡ್ತೀನಿ ರೀ. ಇವತ್ತು ನೀವೇನ್ ಬಂದಿಲ್ಲ, ಚುಟಿಗೆ ಹೊಡೆದು ಓಪನ್ ಚಾಲೆಂಜ್ ಕೊಡ್ತೀನಿ ರೀ. 20 ವರ್ಷ ಕಾಲಕ್ರಿ 100% ಮಕ್ಕಳಾಗ್ತಾರೆ. ಹೆಣ್ಣು ಲೆಕ್ಕ ಗಂಡ ಲೆಕ್ಕ 100% ಮಕ್ಕಳಾದ ನನ್ನ ಗ್ಯಾರಂಟಿ ನನ್ನ ಕಡೆಗೆ 10. ಅಷ್ಟು ಗ್ಯಾರಂಟಿ ನನ್ನ ಕಡೆಗೆ ಅದು ಏನೇ ಇರ್ಲಕ್ಕ. ಅದು ಡಾಕ್ಟ್ರ್ ಇವತ್ತು ಆಗಲ್ಲ ತನ್ಲೆಕ್ಕ 5 ಥರದ ಹಣ್ಣು ಹಂಪಲ ಹಾಕ್ತೀನಿ. ಏನ್ ಕೊಡ್ಬೇಕು ನಾವು ಕೊಡ್ತೀನಿ. ಅದ್ರ ಮೇಲೆ 1,001% ಆಗ್ಬೇಕು. ಅದು ನನ್ನ ಗ್ಯಾರಂಟಿ. ಇವ್ರು ಇವಾಗ ಇದೇನ್ ಕ್ಲೇಮ್ ಮಾಡಿದ್ರಲ್ಲ, ಇದು ಆಕ್ಚುಯಲ್ ಆಗಿ ಒಬ್ಬ ಡಾಕ್ಟರ್, ಒಬ್ಬ ಗೈನಕಾಲಜಿಸ್ಟ್ ನ ಕೆಲಸ. ನಮ್ಮ ದೇಶದಲ್ಲಿ ಒಬ್ಬ ಡಾಕ್ಟರ್ ಆಗ್ಬೇಕು ಅಂತಂದ್ರೆ ಅದಕ್ಕೊಂದು ಲಾಂಗ್ ಪ್ರಾಸೆಸ್ ಇದೆ. 10ನೇ ತರಗತಿಯಲ್ಲಿ 95 ಕಿಂತ ಜಾಸ್ತಿ % ಅಲ್ಲಿ ಸ್ಕೋರ್ ಮಾಡಿರ್ಬೇಕು. ನಂತರ 10th ಮುಗ್ದಾದ್ಮೇಲೆ PCMB ತಗೊಂಡು ಸೆಕೆಂಡ್ PUC ಅಲ್ಲಿನೂ ಕೂಡ ಅಗೇನ್ 95% ಕಿಂತ ಜಾಸ್ತಿ ಸ್ಕೋರ್ ಮಾಡಬೇಕು. ನಂತರ ನೀಟ್ ಎಕ್ಸಾಮ್ ಅಂತ ಒಂದಿರುತ್ತೆ, ಅದನ್ನ ಅಟೆಂಡ್ ಮಾಡಿ ಅದರಲ್ಲಿ ಒಳ್ಳೆ ರ್ಯಾಂಕ್ ತಗೊಂಡ್ರೆ ಮಾತ್ರ ಒಂದೊಳ್ಳೆ ಮೆಡಿಕಲ್ ಕಾಲೇಜ್ ಅಲ್ಲಿ ಒಂದು ಸೀಟ್ ಸಿಗುತ್ತೆ. ಅಲ್ಲಿ ಸುಮಾರು 5 ವರ್ಷವರೆಗೂ MBBS ಓದಿ ಪಾಸ್ ಮಾಡಬೇಕು. ಇಷ್ಟೆಲ್ಲ ಓದಿದ ಆದ್ಮೇಲೆನು ಈ ತರ ಪೇಷಂಟ್ಸ್ ಗೆ, ಲೈಕ್ ಮಕ್ಕಳು ಆಗ್ತಾ ಇರಲ್ವಲ್ಲ ಅಂತ ಪೇಷಂಟ್ಸ್ ಗೆ ಟ್ರೀಟ್ ಮಾಡ್ಲಿಕ್ಕೆ MBBS ಆದ್ಮೇಲೆನು ಕೂಡ 4-5 ವರ್ಷ ಸ್ಪೆಷಲೈಸೇಷನ್ ಮಾಡಬೇಕು. ಸೊ ಇಷ್ಟೊಂದು ಓದಿ ಪಾಸ್ ಮಾಡಿ MBBS ಡಿಗ್ರಿ ತಗೊಂಡು ಅದಾದ್ಮೇಲೆ ಸ್ಪೆಷಲೈಸೇಷನ್ ಎಲ್ಲ ಮಾಡಿ ಇಷ್ಟೆಲ್ಲ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡಿ ಒಬ್ಬ ಗೈನಕಾಲಜಿಸ್ಟ್ ಆದ್ರೆ ಅಂತವ್ರಿಗೆ ಕಾಂಪಿಟಿಷನ್ ಯಾರು ಗೊತ್ತಾ? ಆಫ್ಟರ್ ಆಲ್ ಡಿಗ್ರಿನೂ ಪಾಸ್ ಮಾಡದೇ ಇರುವಂತಹ ಇಂತ ಮುತ್ಯಗಳು. ನೋಡಿ, ನಮ್ಮ ದೇಶದಲ್ಲಿ ಆಲ್ರೆಡಿ ಡಾಕ್ಟರ್ಸ್ ನ ಶಾರ್ಟೇಜ್ ಇದೆ. ಅಂತದ್ರಲ್ಲಿ ಈ ತರ ಸ್ಪೆಷಲೈಸೇಷನ್ ಮಾಡಿರುವಂತಹ ಡಾಕ್ಟರ್ಸ್ ನ ಕೊರತೆ ಅಂತೂ ತುಂಬಾ ಇದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ ಇನ್ಸ್ಟ್ರಕ್ಷನ್ ಪ್ರಕಾರ ಒಂದು ದೇಶದಲ್ಲಿ ಒಂದು ಹೆಲ್ತ್ ಸಿಸ್ಟಮ್ ಚೆನ್ನಾಗಿರ್ಬೇಕು ಅಂದ್ರೆ 1,000 ಪೇಷಂಟ್ಸ್ ನ ಟ್ರೀಟ್ ಮಾಡ್ಲಿಕ್ಕೆ ಒಬ್ಬ ಡಾಕ್ಟರ್ ಇರಬೇಕು. ಆಗ ಇಟ್ಸ್ ಕಾಲ್ಡ್ ಒಂದು ಒಳ್ಳೆ ಹೆಲ್ತ್ ಸಿಸ್ಟಮ್ ಅಂತ. ಆದ್ರೆ ನಮ್ಮ ದೇಶದಲ್ಲಿ ಈ ನಂಬರ್ 1200 ಇದೆ. ಅಂದ್ರೆ 1200 ಪೇಷಂಟ್ಸ್ ಗೆ ಟ್ರೀಟ್ ಮಾಡ್ಲಿಕ್ಕೆ ಒಬ್ಬ ಡಾಕ್ಟರ್ ಇದ್ದಾನೆ. ಅಂಡ್ ಇನ್ನು ನಮ್ ಉತ್ತರ ಕರ್ನಾಟಕದ ರೀಜನ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ 11,000ಕ್ಕಿಂತ ಹೆಚ್ಚು ಪೇಷಂಟ್ಸ್ ಗೆ ಟ್ರೀಟ್ ಮಾಡ್ಲಿಕ್ಕೆ ಕೇವಲ ಒಬ್ಬ ಡಾಕ್ಟರ್ ಇದ್ದಾನೆ. ಸೊ ನೀವು ಕಂಪೇರ್ ಮಾಡಬಹುದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ ಇನ್ಸ್ಟ್ರಕ್ಷನ್ ಏನಿದಾವೋ, ಲೈಕ್ 1,000 ಪೇಷಂಟ್ಸ್ ಗೆ ಒಬ್ಬ ಡಾಕ್ಟರ್ ಇರಬೇಕು ಅಂತ WHO ಹೇಳುತ್ತೆ. ಆದ್ರೆ ನಮ್ಮ ಉತ್ತರ ಕರ್ನಾಟಕ ರೀಜನ್ ಅಲ್ಲಿ 11,000 ಪೇಷಂಟ್ಸ್ ಗೆ ಟ್ರೀಟ್ ಮಾಡ್ಲಿಕ್ಕೆ ಒಬ್ಬ ಡಾಕ್ಟರ್ ಇದ್ದಾನೆ. ಸೊ ಇಲ್ಲೇ ನೀವು ಅರ್ಥ ಮಾಡ್ಕೋಬೇಕು ನಮ್ ಕಡೆ ಸಿಚುವೇಶನ್ ಎಷ್ಟು ವರ್ಸ್ಟ್ ಇದೆ ಅಂತ. ಸೊ ಹೆಲ್ತ್ ಡಿಪಾರ್ಟ್ಮೆಂಟ್ ನ ಈ ಒಂದು ಲೂಪ್ ಹೋಲ್ನೆ, ಈ ಒಂದು ಫೇಲ್ಯೂರ್ನೆ ಈ ಮುತ್ಯಗಳು ಅಡ್ವಾಂಟೇಜ್ ಆಗಿ ಯೂಸ್ ಮಾಡ್ಕೊಳ್ಳೋದು. ಕ್ಯಾನ್ಸರ್ ಯಾವುದೇ ಇರ್ಲಕ್ಕ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಏನೋ ಮಿಕ್ ಹೋಗಿರ್ತ ಡಾಕ್ಟರ್ಗಳಿಗೆ, ನನಗೆಲ್ಲ ಆಗ್ತದ. ಸೆಕೆಂಡ್ ಸ್ಟೇಜ್ ತಕ್ಕ ಅದು ಓಪನ್ ಚಾಲೆಂಜ್ ಕೊಡ್ತೀನಿ. ಅದು ನಿಮ್ ನ್ಯೂಸ್ ದವರಿಗೆ ಬರ್ಲೆಕ್ಕ ಪರಿಹಾರ ಮಾಡ್ಕೊಂಡು ಯಾಕೆ ಗೊತ್ತಿರಲಿಕ್ಕೆ ಎಲ್ಲಿದವ್ರು ಇರ್ಲಿಕ್ಕೆ. ಥರ್ಡ್ ಸ್ಟೇಜ್ ದಾಗ ಕ್ಯಾನ್ಸರ್ ಇತ್ತು ಒಂದು. ಇಲ್ಲೇ ವಿಚಾರ ಹಾಕ್ಬಿಟ್ರಿ ನೀವು.
11 ನಿಂಬೆಹಣ್ಣು ಕೊಟ್ಟರೆ 11 ನಿಂಬೆಹಣ್ಣ ಬರೀ ಒಂದು ತೈತ ಕೊಟ್ಟಿದ ಮೇಲೆ 3rd ಸ್ಟೇಜ್ ಕ್ಯಾನ್ಸರ್ ಕ್ಲಿಯರ್ ಆಗೋಯ್ತು 11 ನಿಂಬೆಹಣ್ಣ ಮೇಲೆ. ನಿಜ ಹೇಳ್ತಾ ಇದ್ದೀನಿ, ಇದು ತುಂಬಾನೇ ಓವರ್ ಆಯ್ತು. ಲೈಕ್ ಹಿ ಕ್ರಾಸ್ಡ್ ಎವ್ರಿ ಲಿಮಿಟ್ಸ್. ಏನೋ ನಿನ್ ಹತ್ರ ಬರ್ತಿರುವಂತಹ ಭಕ್ತಾದಿಗಳಿಗೆ ಮನೇಲಿ ಏನೋ ಚಿಕ್ಕ ಪುಟ್ಟ ಸಮಸ್ಯೆಗಳಿದಾವೆ, ಅದಕ್ಕೇನೋ ಪವಾಡಗಳು ಮಾಡ್ತಿದ್ಯಾ ಅಂತಂದ್ರೆ ಓಕೆ, ಅಥವಾ ಯಾರೋ ಒಂದಿಬ್ರಿಗೆ ಮಕ್ಕಳಾಗ್ತಾ ಇಲ್ಲ, ಅವ್ರಿಗೆ ಮಕ್ಕಳು ಆಗೋ ರೀತಿ ಏನೋ ಪವಾಡಗಳು ಮಾಡ್ತಿದ್ಯಾ ಅಂತಂದ್ರೆ ಸ್ಟಿಲ್ ಓಕೆ. ಆದ್ರೆ ಈಗೇನ್ ನೀನ್ ಹೇಳ್ದಲ್ಲ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೂ ಸಹ ನನ್ನ ಹತ್ರ ಔಷಧಿ ಇದೆ ಅಂತ, ಇದೇ ಲಿಮಿಟ್ ಕ್ರಾಸ್ ಮಾಡಿದ್ದು. ಈ ವಿಡಿಯೋದಲ್ಲಿ ಈ ಪೇಷಂಟ್ 3rd ಸ್ಟೇಜ್ ಕ್ಯಾನ್ಸರ್ ಇಂದ ಸಫರ್ ಮಾಡ್ತಿದ್ದಾರೆ. ಅಂಡ್ ಆಬ್ವಿಯಸ್ಲಿ ಈ ಒಂದು ಸ್ಟೇಜ್ ಅಲ್ಲಿ ಪೇಷಂಟ್ ನ ಬಾಡಿ ಒಳಗಡೆ ಫುಡ್ ಹೋಗೋದು ತುಂಬಾ ಕಷ್ಟ. ಹಾಗಾಗಿ ಡಾಕ್ಟರ್ಸ್ ಏನ್ ಮಾಡಿರ್ತಾರೆ, ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಒಂದು ಪೈಪ್ ನ ಹಾಕಿರ್ತಾರೆ ಬಾಡಿ ಒಳಗಡೆ. ಅಂಡ್ ಆ ಒಂದು ಪೈಪ್ ಮೂಲಕನೇ ಆ ಒಂದು ಪೇಷಂಟ್ ನ ಬಾಡಿ ಒಳಗಡೆ ಫುಡ್ ಸಪ್ಲೈ ಆಗೋದು. ಸೊ ವಿತೌಟ್ ದಿಸ್ ಪೈಪ್ ನಾವೇನಾದ್ರೂ ಪೇಷಂಟ್ ಗೆ ತಿನ್ಸೋದು ಕುಡಿಸೋದು ಮಾಡಿದ್ರೆ ಅದೆಲ್ಲ ಹೋಗಿ ಪೇಷಂಟ್ ನ ಗಂಟ್ಲಲ್ಲಿ ಸಿಗಾಕೊಂಡು ನೆಕ್ಸ್ಟ್ ಮೇಜರ್ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡಬಹುದು. ಸೊ ಇಷ್ಟನ್ನು ಬೇಸಿಕ್ ನಾಲೆಡ್ಜ್ ಇಲ್ಲದೆ ಇರುವಂತಹ ಈ ರಾಶಿದ್ ಏನ್ ಮಾಡ್ತಾನೆ, ತನ್ನ ಹತ್ರ ಬಂದಿರುವಂತಹ 3rd ಸ್ಟೇಜ್ ಕ್ಯಾನ್ಸರ್ ಪೇಷಂಟ್ ಗೆ ಒಂದು ಬಾಟಲ್ ಕ್ಯಾಪ್ ಅಲ್ಲಿ ನೀರ್ ತುಂಬಿಸಿ ಆ ನೀರ್ನ ಸೀದಾ ಬಾಯಿ ಒಳಗಡೆ ಹಾಕ್ತಾನೆ. ಅಂಡ್ ಇದಕ್ ರಿಯಾಕ್ಷನ್ ಆಗಿ ನೀವು ಇಮಿಡಿಯೇಟ್ಲಿ ನೋಡಬಹುದು, ಆ ಪೇಷಂಟ್ ನ ಗಂಟ್ಲಲ್ಲಿ ಚೋಕ್ ಆಗಿ ಆ ಪೇಷಂಟ್ ವಿಲ ಅಂತ ಒದ್ಲಾಡುತ್ತಾ. ಇದೊಂದೇ ಅಲ್ಲ, ಇದೇ ತರ ಇನ್ನೊಂದು ವಿಡಿಯೋ ಇದೆ. ಇಲ್ಲಿ ಈ ರಾಶಿದ್ ಏನ್ ಮಾಡ್ತಾನೆ, ತನ್ನ ಹತ್ರ ಬಂದಿರುವಂತಹ ಕ್ಯಾನ್ಸರ್ ಪೇಷಂಟ್ ಗೆ ಒಂದು ಕವರ್ ಅಲ್ಲಿ ಇರುವಂತಹ ನಿಂಬೆಹಣ್ಣು ಮೇಲೆ ಏನೋ ಹಾಳು ಮೂಳು ಮಂತ್ರಗಳನ್ನ ಓದಿ ಇದನ್ನ ಪೇಷಂಟ್ ಗೆ ಕೊಡಿ ಸರಿ ಹೋಗ್ತಾರೆ ಅಂತ ಹೇಳ್ತಾನೆ. ನೋಡಿ, ನಮ್ಮ ಇಂಡಿಯಾದಲ್ಲಿ ಒಂದು ಸ್ಟ್ರಿಕ್ಟ್ ರೂಲ್ ಇದೆ. ಯಾರಾದ್ರೂ ಒಬ್ಬ ಸೋ ಕಾಲ್ಡ್ ಬಾಬಾ ಅವ್ರ ಮುತ್ಯ ಯಾವುದೇ ಒಂದು ಮೆಡಿಕಲ್ ಡಿಗ್ರಿ ಇಲ್ದೆ ನನ್ನ ಹತ್ರ ಬಂದ್ರೆ ನಾನು ಆ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡ್ತೀನಿ, ಈ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡ್ತೀನಿ, ಎಸ್ಪೆಷಲಿ ಕ್ಯಾನ್ಸರ್ ಅಂತಹ ದೊಡ್ಡ ರೋಗಕ್ಕೆ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಕ್ಲೇಮ್ ಮಾಡ್ತಿದ್ದಾನೆ ಅಂದ್ರೆ ಇಟ್ಸ್ ಎ ಪನಿಷಬಲ್ ಒಫೆನ್ಸ್. ಅಂಡ್ ಎಕ್ಸಾಕ್ಟ್ಲಿ ಇದೇ ಮಾಡ್ತಿದ್ದಾನೆ ಈ ಸೋ ಕಾಲ್ಡ್ ರಾಶಿದ್ ಮುತ್ಯ. ವಿತೌಟ್ ಎನಿ ಮೆಡಿಕಲ್ ಡಿಗ್ರಿ, ವಿತೌಟ್ ಎನಿ ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಈ ರಾಶಿದ್ ಮುತ್ಯ ಕ್ಲೇಮ್ ಮಾಡ್ತಿದ್ದಾರೆ ಇವರು ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಪರಿಹಾರ ಕೊಡ್ತಾರೆ ಅಂತ. ರಾಶಿದ್, ಈ ಒಂದು ಮಾತನ್ನ ಡೈರೆಕ್ಟ್ ಆಗಿ ನಿನ್ಗೆ ಹೇಳ್ತಾ ಇದ್ದೀನಿ, ನೀನ್ ಏನ್ ಮಾಡ್ತಾ ಇದೆಯೋ ಈ ಕೆಟ್ಟ ದಂಧೆನ ಮೊದ್ಲು ನಿಲ್ಸು. ಇಲ್ಲ ಅಂತಂದ್ರೆ ನಿನ್ ಮೇಲೆ ಯಾವ ತರ ಲೀಗಲ್ ಆಕ್ಷನ್ ತಗೋಬಹುದು ಅಂತ ಹೇಳ್ತೀನಿ, ನೀಟಾಗಿ ಕೇಳಿಸ್ಕೊ. ಸೆಕ್ಷನ್ 17 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಕೇಸ್ ಆಫ್ ಫ್ರಾಡ್ ಮಾಡ್ತಾ ಇದೆಯಾ ನಿನ್ ಜನರ ಹತ್ರ. ಸೆಕ್ಷನ್ 18 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಮಿಸ್ರೆಪ್ರೆಸೆಂಟೇಷನ್, ಲೈಕ್ ನೀನ್ ಡಾಕ್ಟರ್ ಅಲ್ದೇ ಇದ್ರು ಡಾಕ್ಟರ್ ಅಂತ ತೋರಿಸ್ಕೊಳ್ತಾ ಇದೆಯಾ. ಸೆಕ್ಷನ್ 28 ಆಫ್ BNS ಆಕ್ಟ್ ಕನ್ಸೆಂಟ್ ನೌನ್ ಟು ಬಿ ಗಿವೆನ್ ಅಂಡರ್ ಫಿಯರ್ ಆರ್ ಮಿಸ್ಕಾನ್ಸೆಪ್ಷನ್, ಅಂದ್ರೆ ನಿನ್ ಹತ್ರ ಏನು ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಅಂತ ಪೇಷಂಟ್ಸ್ ಬರ್ತಾ ಇದಾರೋ ಅವ್ರನ್ನ ಟ್ರೀಟ್ ಮಾಡೋಕೆ ನಿನ್ ಕೈಯಲ್ಲಿ ಆಗಲ್ಲ ಅಂತ ನಿನ್ ಮನ್ಸಾಕ್ಷಿಗೆ ಗೊತ್ತು. ಆದ್ರೂ ಸಹ ನೀನ್ ಅವ್ರನ್ನ ಡಾಕ್ಟರ್ ಹತ್ರ ಕಳಿಸ್ದಿರಾ ನೀನೇ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಅವ್ರಿಗೆ ಭರವಸೆ ಕೊಟ್ಟು ಅವ್ರನ್ನ ಫೂಲ್ ಮಾಡಿ ಅವರಿಂದ ದುಡ್ಡು ಮಾಡ್ತಾ ಇದೆಯಾ. ಅಂಡ್ ದೆನ್ ವೈಲೇಷನ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಕ್ಟ್ 1956, ವಿತೌಟ್ ಎನಿ ಮೆಡಿಕಲ್ ಡಿಗ್ರಿ, ವಿತೌಟ್ ಎನಿ ಮೆಡಿಕಲ್ ಬ್ಯಾಕ್ ಗ್ರೌಂಡ್ ನೀನು ಒಂದು ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಅನ್ನೋದು, ಎಸ್ಪೆಷಲಿ ಕ್ಯಾನ್ಸರ್ ಅಂತಹ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಅನ್ನೋದು ಇಸ್ ಎ ಪನಿಷಬಲ್ ಒಫೆನ್ಸ್. ಅಂಡ್ ಇನ್ನೊಂದು ಬಂದು ಡ್ರಗ್ಸ್ ಅಂಡ್ ಮ್ಯಾಜಿಕ್ ರೆಮಿಡೀಸ್ ಆಕ್ಟ್ 1954, ವಿತೌಟ್ ಎನಿ ಸೈಂಟಿಫಿಕ್ ಬೇಸಿಸ್ ಕ್ಯಾನ್ಸರ್ ಅಂತಹ ದೊಡ್ಡ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳೋದು, ಅದನ್ನ ಅಡ್ವರ್ಟೈಸಿಂಗ್ ಮಾಡ್ಕೊಳ್ಳೋದು ಇಸ್ ಎ ಪನಿಷಬಲ್ ಒಫೆನ್ಸ್. ಸೊ ಇಷ್ಟೆಲ್ಲ ಲೀಗಲ್ ಆಕ್ಷನ್ ನಿನ್ ಮೇಲೆ ಯಾರು ಬೇಕಾದ್ರೂ ತಗೋಬಹುದು, ಅಷ್ಟೇ ಯಾಕೆ ತಲ್ಕೆಟ್ರೆ ನಾನೇ ಈ ಕೆಲಸ ಮಾಡಬಹುದು. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನ್ ಏನ್ ಈ ಕೆಟ್ಟ ದಂಧೆನ ಮಾಡ್ತಾ ಇದೆಯೋ ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡು. ನಾಳೆ ದಿನ ಯಾರಾದ್ರೂ ನಿನ್ ಮೇಲೆ ಈ ತರ ಲೀಗಲ್ ಆಕ್ಷನ್ ತಗೊಂಡ್ರೆ ಆಗ ನೀನು ಕೋರ್ಟ್ ಅಲ್ಲಿ ಬಂದು ಉತ್ತರ ಕೊಡ್ಲೇಬೇಕು. ಅಂಡ್ ಕೋರ್ಟ್ ಅಲ್ಲಿ ನಿನಗೆ ಶಿಕ್ಷೆ ಆಗುತ್ತೆ ಕೂಡ. ಅದ್ರ ಜೊತೆಗೆ ರಾಶಿದ್ ನೀನ್ ಸತ್ತಾದ್ಮೇಲೆ ಮೇಲೆ ಹೋಗಿ ಉತ್ತರ ಕೊಡ್ಲೇಬೇಕು. ಅಲ್ಲಾಕೆ ಸಾಮ್ನೆ ಜಾಕೋ ಕ್ಯಾ ಜವಾಬ್ ದೇತಾ ಬಾ. ನೀನ್ ಏನಿದು ಪವಾಡ ಮಾಡ್ತೀನಿ ಅಂತ ಹೇಳ್ಕೊಂಡು ಶೈತಾನಿ ಕೆಲಸ ಮಾಡ್ತಾ ಇದೆಯೋ ಇದನ್ನ ನಿನ್ನ ನನ್ನ ಇಸ್ಲಾಂ ಧರ್ಮ ಒಪ್ಪಲ್ಲ. ಈ ವಿಷಯ ನಿನ್ಗೂ ಚೆನ್ನಾಗ್ ಗೊತ್ತು. ಏನೇ ಪವಾಡ ಮಾಡ್ಬೇಕಂದ್ರು, ಯಾರ ಲೈಫ್ ಅಲ್ಲಿ ಏನೇ ಚೇಂಜಸ್ ಮಾಡ್ಬೇಕಂದ್ರು ಅದಕ್ಕೆ ಹಕ್ಕು, ಅಧಿಕಾರ, ಶಕ್ತಿ ಇರೋದು ಆ ದೇವ್ರು, ಆ ಅಲ್ಲಾಗೆ ಮಾತ್ರ. ಸೊ ನೀನು ಈಗೇನ್ ನಿನ್ನ ಹಲ್ಕ ಕೆಲಸ ಮಾಡ್ತಾ ಇದೆಯೋ ಇದ್ರಿಂದ ಆ ಅಲ್ಲಾಗೆ, ಆ ದೇವ್ರಿಗೆ ಸವಾಲ್ ಹಾಕ್ದಂಗೆ. ಇಷ್ಟೆಲ್ಲ ವಿಷಯಗಳು ಗೊತ್ತಾದ್ಮೇಲೆ ಯಾವ್ಯಾವೆಲ್ಲ ಮುಸ್ಲಿಂ ಆರ್ಗನೈಸೇಷನ್ ನಿನ್ ಮೇಲೆ ಏನೇನೆಲ್ಲ ಆಕ್ಷನ್ ತಗೊಳುತ್ತೋ ನನಗ್ ಗೊತ್ತಿಲ್ಲ. ಬಿಕಾಸ್ ನೀನು ಬಹಳ ಹೆಸರು ಕೆಡಿಸಿದ್ಯಾ ಇಸ್ಲಾಂ ಧರ್ಮದ್ದು. ನೀನು ಮೊಹರಂ ಟೈಮ್ ಅಲ್ಲಿ ಇಮಾಮ್ ಹುಸೇನ್ ಅವ್ರು ಕೊಟ್ಟಂತಹ ಲೈಫ್ ಸ್ಯಾಕ್ರಿಫೈಸ್ ನ ಸೆಲೆಬ್ರೇಟ್ ಮಾಡ್ತೀಯಾ. ನೀನು ನಿನ್ ಪವಾಡಗಳನ್ನ ಪ್ರೂವ್ ಮಾಡ್ಕೊಳ್ಳಿಕ್ಕೆ ನಮಾಜ್ ಅಂತಹ ಪವಿತ್ರ ಪ್ರಾರ್ಥನೆಯ ಪ್ರಾಮುಖ್ಯತೆ ಜೊತೆಗೆ ಅದ್ರ ಮರ್ಯಾದೆ ಕೂಡ ಕಳೀತಾ ಇದೆಯಾ. ಪ್ರೂಫ್ ಇದೆ ನನ್ನ ಹತ್ರ, ಪ್ರೂಫ್ ಇಲ್ದೆ ನಾನು ಏನು ಮಾತಾಡಲ್ಲ. ಈ ವಿಡಿಯೋದಲ್ಲಿ ನೀನೇ ತಾನೇ ಇದು ಬೆಂಕಿ ಮೇಲೆ ಜಾನಿಮಾಜ್ ಹಾಕಿ ನೋಡಿ ನಾನು ಒಬ್ಬ ಪವಾಡ ಪುರುಷ, ಬೆಂಕಿ ಮೇಲೇನು ನಮಾಜ್ ಮಾಡ್ತೀನಿ ಅಂತ ಬುಲ್ಡಪ್ ತಗೊಳ್ತಾ ಇರೋದು ನೀನೇ ತಾನೇ. ನಮಾಜ್ ಏನೋ ಮಾಡ್ತಾ ಇದೀಯಾ, ಆದ್ರೆ ಅದನ್ನ ಪ್ರಾಪರ್ ವೇಲ್ ಆದ್ರೂ ಮಾಡ್ತಾ ಇದೀಯಾ. ಸುಮ್ನೆ ಹೆಂಗ್ ಬೇಕೋ
ಯಾಕೋ ಹಂಗ್ ಮಾಡ್ತಾ ಇರೋದು. ಸೊ ಇವ್ನ್ ಮಾಡ್ತಾ ಇರೋ ಇದೆಲ್ಲ ಹಲ್ಕ ಕೆಲ್ಸಗಳು ಇಸ್ಲಾಂ ಧರ್ಮದ ಅವಮಾನ ಅಲ್ದೆ ಇನ್ನೇನು. ಅಂಡ್ ನೋಡ್ದೆ ರಾಶಿದ್ ನಿಮ್ದದು ಇಂಟರ್ವ್ಯೂ, ಅದ್ರಲ್ಲಿ ದೊಡ್ಡದಾಗಿ ಹೇಳ್ಕೊಳ್ತಾ ಇದ್ರಿ ನಾನು ಯಾವುದೇ ಭಕ್ತಾದಿಗಳಿಂದ ದುಡ್ಡು ಇಸ್ಕೊಳಲ್ಲ ಅಂತ. ಸರ ಇದು ಕೈ ಕೊಟ್ಟನ್ರಿ, ಈ ಕೈಗೆ ರೊಕ್ಕ ಹೋಗಲಿ ಬರಕ್ರಿ, ಯಂತ್ರ ಬರಕ್ರಿ, ನಿಸ್ವಾರ್ಥ ಸೇವೆ ಮಾಡ್ಬೇಕ್ರಿ ಮನುಷ್ಯ ಯಾವಾಗ್ಲು. ರೊಕ್ಕ ತೊಳೋ ಮುತ್ತೇನೆ ಅಲ್ಲ ನಾನು, ಯಾರ್ಯಾಕ ಬರ್ಲಾಕ, ಬಡ್ರು ಬರ್ಲಾಕ ಬಗ್ಗರು ಬರ್ಲಾಕ ಮುತ್ತೆ ನಮ್ಮ ಸಮಸ್ಯೆ ಅವ್ರು ಪರಿಹಾರ ಮಾಡಿ ಕಳಿಸಿಟ್ರಿ. ಸೊ ನೀವ್ ಯಾರ ಹತ್ರನು ದುಡ್ಡು ಇಸ್ಕೊಳಲ್ಲ ಅಂದ್ಮೇಲೆ ಈ ವಿಡಿಯೋಸ್ ಅಲ್ಲಿ ನಿಮ್ ಎದುರುಗಡೆ ಬಿದ್ದಿರುವಂತಹ ಈ ನೋಟ್ಸ್ ಗಳೆಲ್ಲ ಏನು? ಮುಂಚೆ ಯಾವ್ದೋ ಕಾಡ್ ತರ ಇರುವಂತಹ ಪ್ರದೇಶದಲ್ಲಿ ಕಲ್ ಮೇಲೆ ಕುತ್ಕೊಂಡು ಪವಾಡಗಳು ಹೇಳೋ ನೀವು ಈಗ ಒಂದ್ ಮಠ ಮಾಡ್ಕೊಂಡಿದ್ದೀರಾ. ಅಂಡ್ ಮುಂಚೆ ಎಸ್ಪ್ರೆಸೋ ಅಂತಹ ಒಂದು ಚಿಕ್ಕ ಕಾರಲ್ಲಿ ಓಡಾಡ್ತಿದ್ದಂತವ್ರು ಈಗ ಸ್ಕಾರ್ಪಿಯೋ ಎನ್ ಅಂತಹ 30-40 ಲಕ್ಷದ ಕಾರಲ್ಲಿ ವಿತ್ ಸೆಕ್ಯೂರಿಟಿ ಜೊತೆ ಓಡಾಡ್ತಾ ಇದ್ದೀರಾ. ಸೊ ಸ್ಟಾಪ್ ಸೇಯಿಂಗ್ ನೀನ್ ದುಡ್ಡು ಮಾಡ್ತಿಲ್ಲ ಅಂತ. ಯು ಆರ್ ಫೂಲಿಂಗ್ ದ ಪೀಪಲ್ ಅಂಡ್ ಮೇಕಿಂಗ್ ಮನಿ ಔಟ್ ಆಫ್ ಇಟ್. ಈ ರಾಶಿದ್ ಮುತ್ಯ ಜೊತೆ ಇನ್ನೂ ಕೆಲವೊಂದಿಷ್ಟು ಮುತ್ಯಗಳಿದ್ದಾರೆ. ಫಾರ್ ಎಕ್ಸಾಂಪಲ್ ಈ ಒಬ್ಬ ವೇಸ್ಟ್ ಫೆಲ್ಲೋ, ಇವನ್ ಹೆಸರು ಆರಿಫ್ ಮುತ್ಯ ಅಂತ. ಇವನು ನೀರಲ್ಲಿ ದೀಪ ಹಚ್ಚಿ ಅದನ್ನೇ ದೊಡ್ಡ ಪವಾಡ ಅನ್ನೋ ರೀತಿ ತೋರಿಸ್ಕೊಂಡು ಇವನ್ ಹಿಂದೆ ಜನಗಳು ಅಲಿಯೋ ರೀತಿ ಮಾಡ್ಕೊಂಡಿದ್ದಾನೆ. ನೋಡಿ, ನೀರಲ್ಲಿ ದೀಪ ಹಚ್ಚೋದು ಏನ್ ದೊಡ್ಡ ಸಾಧನೆ ಅಲ್ಲ, ಏನ್ ದೊಡ್ಡ ಪವಾಡ ಅಲ್ಲ. ನೀರಲ್ಲಿ ಹೇಗ್ ದೀಪ ಹಚ್ಚಬೇಕು ಅಂತ ನಟರಾಜ್ ಅವರು ಒಂದು ಲೈವ್ ಶೋ ಅಲ್ಲಿ ಅದನ್ನ ಎಕ್ಸ್ಪೋಸ್ ಮಾಡಿದ್ದಾರೆ. ನನ್ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಈ ಒಂದು ರೀಜನ್ ಎಲ್ಲಿಂದ ಈ ಮುತ್ಯಗಳು ಹುಟ್ಟಿ ಬರ್ತಾ ಇದಾರೋ ಆ ಒಂದು ರೀಜನ್ ಅಲ್ಲಿ ಎಜುಕೇಶನ್ ಅನ್ನೋದು ತುಂಬಾ ಕಮ್ಮಿ. ಅಂಡ್ ಇದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಈ ಮುತ್ಯಗಳಿಗೆ. ಯಾಕಂದ್ರೆ ಇವ್ರು ಮಾಡುವಂತಹ ಪವಾಡಗಳಿಗೆ ಯಾರು ಪ್ರಶ್ನೆ ಮಾಡೋರೇ ಇಲ್ವಲ್ಲ. ಓದಿರೋರಿದ್ರೆ ಪ್ರಶ್ನೆ ಮಾಡ್ತಾರೆ, ಆದ್ರೆ ಈ ಒಂದು ರೀಜನ್ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಓದಿರೋರು ಇಲ್ವೇ ಇಲ್ಲ. ಮಕ್ಕಳು ಚಿಕ್ಕ ವಯಸ್ಸಿಂದನೇ ಈ ಮುತ್ಯಗಳನ್ನ ನೋಡ್ಕೊಂಡು ಬೆಳೀತಾ ಇದಾರೆ. ಅಂಡ್ ಅವ್ರು ದೊಡ್ಡವರು ಆದ್ಮೇಲೆನೂ ಇದನ್ನೇ ನಂಬೋದು. ಐರೋನಿ ಏನ್ ಗೊತ್ತಾ, ಈ ರಾಶಿದ್ ಮುತ್ಯ ಯಾವ ಒಂದು ರೀಜನ್ ಗೆ ಬಿಲಾಂಗ್ ಮಾಡ್ತಾನೋ, ಯಾವ ಒಂದು ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಬರ್ತಾನೋ ಅಲ್ಲಿನ MLA ಬಂದು ಅಜಯ್ ಸಿಂಗ್ ಅವರು. ಅಂಡ್ ಐರೋನಿ ಈಸ್ MLA ಅಜಯ್ ಸಿಂಗ್ ಮೆಡಿಕಲ್ ಸ್ಟೂಡೆಂಟ್, ಅವ್ರ ಹತ್ರ MBBS ಡಿಗ್ರಿ ಇದೆ. ಸೊ ಇಂತ ಓದಿರುವಂತಹ ವ್ಯಕ್ತಿಯ ಕಾನ್ಸ್ಟಿಟ್ಯೂಯನ್ಸಿಯಲ್ಲೇ ಈ ತರ ಒಬ್ಬ ಮುತ್ಯ ತನ್ನ ದಂಧೆನ ನಡೆಸ್ತಾ ಇದ್ದಾನೆ. ಐ ಡೋಂಟ್ ನೋ ವೆದರ್ ಅಜಯ್ ಸಿಂಗ್ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ. ಅಂಡ್ ಈ ರೀಜನ್ ನ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಎಲ್ಲಿ ಕಣ್ ಮುಚ್ಕೊಂಡು ಮಲಗಿದಾರೋ ಗೊತ್ತಿಲ್ಲ. ನಿಮ್ ರೀಜನ್ ಅಲ್ಲಿ ಈ ತರ ಒಬ್ಬ ಮುತ್ಯ ಅನ್ಎಥಿಕಲ್ ಮೆಡಿಕಲ್ ಪ್ರಾಕ್ಟೀಸಸ್ ಮಾಡ್ತಾ ಇರ್ಬೇಕಾದ್ರೆ ನೀವ್ ಯಾಕೆ ಇನ್ನೂ ಅವ್ರ ಮೇಲೆ ಏನು ಆಕ್ಷನ್ ತಗೊಂಡಿಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ. ಐ ರಿಕ್ವೆಸ್ಟ್ ರೆಸ್ಪಾನ್ಸಿಬಲ್ ಅಥಾರಿಟೀಸ್ ಟು ಟೇಕ್ ಎ ಸೀರಿಯಸ್ ಆಕ್ಷನ್ ಆನ್ ಹಿಮ್, ಆರ್ ಎಲ್ಸ್ ನೀವು ನಿಮ್ಗಳ ಕೆಲಸ ಕರೆಕ್ಟ್ ಆಗಿ ಮಾಡದೇ ಇದ್ರೆ ನಾಳೆ ದಿನ ಈ ಮುತ್ಯ ಏನೋ ಕೋರ್ಟ್ಗೆ ಬರ್ತಾನೆ, ಅದ್ರ ಜೊತೆಗೆ ನೀವ್ ಯಾರೆಲ್ಲ ನಿಮ್ ಡ್ಯೂಟಿನ ಸರಿಯಾಗಿ ಮಾಡಿಲ್ವೋ ನಿಮ್ಮನ್ನ ಕೂಡ ಕೋರ್ಟ್ಗೆ ಎಳಿತಾರೆ. ಕೊನೆಯದಾಗಿ ಇನ್ನೊಬ್ಬ ಮುತ್ಯ ಇದ್ದಾನೆ, ಇವನ್ ಹೆಸರು ಮಾಜಿದ್ ಮುತ್ಯ ಅಂತ. ಈ ವೇಸ್ಟ್ ಫೆಲ್ಲೋ 3rd ಕ್ಲಾಸ್ ನನ್ ಮಗ ಹೇಗ್ ಮಕ್ಕಳನ್ನ ಕೂರಿಸ್ಕೊಂಡು ಅವ್ರ ಮುಂದೆನೆ ಪವಾಡ ಅದು ಇದು ಮಾಡಿ ಹೇಗ್ ಅವ್ರನ್ನ ತಲೆ ಕೆಡಿಸ್ತಾ ಇದ್ದಾನೆ ನೀವೇ ನೋಡಿ. ಈ ಚಿಕ್ಕ ವಯಸ್ಸಲ್ಲೇ ಈ ಮಕ್ಕಳು ಈ ಪವಾಡಗಳನ್ನ ನೋಡಿ, ಈ ಮುತ್ಯಗಳನ್ನ ನೋಡಿ ಏನ್ ಕಲಿಬೇಕು? ಅಲ್ಲ, ತಂದೆ ತಾಯಿಗಳಿಗಾದ್ರೂ ಸ್ವಲ್ಪ ಆದ್ರೂ ಬುದ್ಧಿ ಇಲ್ವಾ? ಮಕ್ಕಳನ್ನ ಸ್ಕೂಲ್ ಕಾಲೇಜ್ ಕಳಿಸಿ ಅವ್ರನ್ನ ಬುದ್ಧಿವಂತರಾಗಿ ಮಾಡ್ರು ಅಂತಂದ್ರೆ ಇಂಥ ಮುತ್ಯಗಳ ಕಡೆ ಕಳಿಸ್ತಾ ಇದ್ದೀರಲ್ಲ, ನಿಮ್ಮನ್ನ ಫಸ್ಟ್ ಹೊಡಿಬೇಕು. ಇದೇ ಈ ವೇಸ್ಟ್ ಫೆಲ್ಲೋ ಮಾಜಿದ್ ಮುತ್ಯ ಮೊಹರಂ ಟೈಮ್ ಅಲ್ಲಿ ಎಂತ ನಾಟಕ ಆಡ್ತಾನೆ ಅಂತಂದ್ರೆ, ನೋಡದೆ ಇವನ್ ವಿಡಿಯೋ, ಆ ವಿಡಿಯೋದಲ್ಲಿ ಲಿಟ್ರಲಿ ಇವನ್ ಮೈಯಲ್ಲಿ ದೇವ್ರೇ ಬಂದ್ಬಿಟ್ಟಿದ್ದಾರೆ ಅನ್ನೋ ತರ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾನೆ. ಅಲ್ಲ, ನಿಜವಾಗ್ಲೂ ಮೊಹರಂ ಹಬ್ಬ ಯಾಕೆ ಮಾಡ್ತಾರೆ, ಮೊಹರಂ ಅನ್ನೋದು ಒಂದು ಹಬ್ಬನ ಅಥವಾ ಮೌನಾಚರಣೆಯ ದಿನನ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿಲ್ಲ ಅಂತಂದ್ರೆ ಆಮೇಲೆ ಹೋಗಿ ನೋಡಿ ಮೊಹರಂ ಅಂದ್ರೆ ಏನು ಅಂತ ನಿಮಗೆ ಕ್ಲಿಯರ್ಲಿ ಅರ್ಥ ಆಗುತ್ತಾ. ನಾವು ಇಮಾಮ್ ಹುಸೇನ್ ಅಂತ ಅವರ ಪವಿತ್ರ ಆತ್ಮ ಈ 3rd ಕ್ಲಾಸ್ ಇಂಥ ಮುತ್ಯಗಳ ಮೈ ಮೇಲೆ ಬರ್ತಿದೆ ಅಂತಂದ್ರೆ ನಾನೇ ಇಸ್ಲಾಂ ಧರ್ಮನ ಬಿಟ್ಬಿಡ್ತೇನೆ. ಕುರಾನ್ ಕಿ ಕಸಂ ಮಾಡಿ ಹೇಳ್ತಾ ಇದ್ದೀನಿ, ಈ ಎಲ್ಲಾ ಮುತ್ಯಗಳದ್ದು ನಾಟಕ ಅಷ್ಟೇ. ಪ್ಲೀಸ್ ಇವ್ರನ್ನ ಯಾರು ನಂಬೇಡಿ. ನಿಮ್ಗೆ ಇನ್ನೂ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗೋ ತರ ಹೇಳ್ಬೇಕು ಅಂತಂದ್ರೆ ರಾಮಾಯಣದ ಒಂದು ಇನ್ಸಿಡೆಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ರಾಮಾಯಣದಲ್ಲಿ ಏನಾಗುತ್ತೆ, ಯುದ್ಧ ನಡೀತಾ ಇರ್ಬೇಕಾದ್ರೆ ರಾವಣ ಸೇನೆಯಲ್ಲಿದ್ದಂತಹ ಇಂದ್ರಜಿತ್ ಲಕ್ಷ್ಮಣ ಅವ್ರ ಕಡೆಗೆ ಒಂದು ಬಾಣ ಬಿಡ್ತಾನೆ. ಆ ಒಂದು ಬಾಣ ಲಕ್ಷ್ಮಣ ಅವ್ರಿಗೆ ಬಂದ್ ತಗ್ಲಿ ಲಕ್ಷ್ಮಣ ಅವರು ಅದರಿಂದ ತುಂಬಾ ಇಂಜೂರ್ ಆಗ್ತಾರ. ಲೈಕ್ ಲಿಟ್ರಲಿ ಸಾವು ಅಥವಾ ಬದುಕು ಅನ್ನೋ ಒಂದು ಕ್ರಿಟಿಕಲ್ ಸಿಚುವೇಶನ್ ಲಕ್ಷ್ಮಣ ಅವ್ರದ್ದು ಆಗ್ಬಿಡುತ್ತೆ. ಆಗ ನಾವು ದೇವ್ರು ಅಂತ ಪೂಜೆ ಮಾಡುವಂತಹ ಶ್ರೀರಾಮ ಪಕ್ಕದಲ್ಲೇ ಇದ್ರು. ಅವರು ಲಕ್ಷ್ಮಣ ಅವ್ರನ್ನ ಮುಟ್ಟಿ ಲಕ್ಷ್ಮಣ ಅವ್ರನ್ನ ಕ್ಯೂರ್ ಮಾಡಬಹುದಾಗಿತ್ತು, ಆದ್ರೆ ಅವ್ರು ಅದನ್ನ ಮಾಡಿಲ್ಲ. ಅದ್ರ ಬದಲಾಗಿ ಶ್ರೀರಾಮ ಏನ್ ಮಾಡ್ತಾರೆ, ಡಾಕ್ಟರ್ನ ಕರೆಸಿ, ಒಬ್ಬ ವೈದ್ಯನ ಕರೆಸಿ ಅಂತ ಕೇಳ್ತಾರ. ತಮ್ಮ ವಾನರ ಸೇನೆಯಲ್ಲಿ ಯಾರು ಡಾಕ್ಟರ್ ಇಲ್ಲ, ಯಾರು ವೈದ್ಯ ಇಲ್ಲ ಅಂತ ಗೊತ್ತಾದಾಗ ರಾವಣ ಸೇನೆಯಲ್ಲಿದ್ದಂತಹ ಒಬ್ಬ ಡಾಕ್ಟರ್ ಸುಸೇನ್ ಅಂತವ್ರನ್ನ ಕರೆಸ್ತಾರ. ಆ ವೈದ್ಯ
ಅವ್ರು ಕೂಡ ಬಂದಾದ್ಮೇಲೆ ಅವ್ರು ಲಕ್ಷ್ಮಣ್ ಅವ್ರನ್ನ ಮುಟ್ಟಿ ಓಂ ಶಾಮ್ ಶುಮ್ ಡಾಮ್ ಡೂಮ್ ಅಂತ ಮಂತ್ರಗಳನ್ನ ಹೇಳಿ ಕ್ಯೂರ್ ಮಾಡಿಲ್ಲ. ಅವ್ರು ಏನಂದ್ರು, ಲಕ್ಷ್ಮಣ್ ಅವರು ಬದುಕಬೇಕು ಅಂತಂದ್ರೆ ಸಂಜೀವ್ನಿ ಅಂತಹ ಒಂದು ಮೆಡಿಸನ್ ಬೇಕು. ಅಂಡ್ ಆ ಒಂದು ಮೆಡಿಸನ್ ಹಿಮಾಲಯ ಪರ್ವತಗಳಲ್ಲಿ ಸಿಗುತ್ತೆ. ಅದನ್ನ ತಕ್ಷಣಕ್ಕೆ ಹೋಗಿ ಯಾರಾದ್ರೂ ತಗೊಂಡ್ ಬರ್ಬೇಕು. ಆಗ ನಾವು ಪೂಜಿಸುವಂತಹ ಇನ್ನೊಂದು ದೇವರು ಆಂಜನೇಯ ಅವ್ರನ್ನ ಈ ಒಂದು ಟಾಸ್ಕ್ ಗೆ ಸೆಲೆಕ್ಟ್ ಮಾಡಿ, ಆಂಜನೇಯ ಅವರು ಹಿಮಾಲಯ ಪರ್ವತಕ್ಕೆ ಹೋಗಿ ಅಲ್ಲಿಂದ ಸಂಜೀವ್ನಿ ಅಂತಹ ಒಂದು ಮೆಡಿಸನ್ ನ ತಗೊಂಡ್ ಬಂದು ಸುಷೇನ ಅನ್ನುವಂತಹ ವೈದ್ಯನ್ಗೆ ಕೊಟ್ಟಾಗ ಅವ್ರು ಅದನ್ನ ಚೆನ್ನಾಗಿ ರುಬ್ಬಿ ಮಲ್ಲಂ ತರ ಮಾಡಿ ಅದನ್ನ ಲಕ್ಷ್ಮಣ್ ಅವ್ರಿಗಾಗಿರುವಂತಹ ಗಾಯದ ಮೇಲೆ ಹಚ್ತಾರ. ಆಗ ಲಕ್ಷ್ಮಣ್ ಅವರು ಕ್ಯೂರ್ ಆಗೋದು. ಸೊ ರಾಮಾಯಣನ ಈ ಒಂದು ಇನ್ಸಿಡೆಂಟ್ ಇಂದ ನಾವ್ ಏನ್ ಕಲಿಬಹುದು ಅಂದ್ರೆ, ಆಕ್ಚುಲಿ ದೇವರಾಗಿದ್ದಂತವ್ರು, ಆಕ್ಚುಲಿ ದೈವಿಕ ಶಕ್ತಿನ ಹೊಂದಿರುವಂತವ್ರು ಮಾನವೀಯತೆಯಿಂದ ನಡ್ಕೊಂಡಿರ್ಬೇಕಾದ್ರೆ ನಾವು ಮಾನವರು ಯಾರು ಮಾನವೀಯತೆಯಿಂದ ನಡ್ಕೋಬೇಕೋ ನಾವೇ ಮಾನವೀಯತೆಯನ್ನ ಬಿಟ್ಟು ದೇವ್ರ ತರ ಯಾಕೆ ನಡ್ಕೋತಾ ಇದೀವೋ ನನಗ್ ಗೊತ್ತಿಲ್ಲ. ನಾನು ಹೇಳೋದೇನು ಅಂತಂದ್ರೆ, ನಮ್ ಜೀವನದಲ್ಲಿ ಏನೇ ಕಷ್ಟಗಳು ಬಂದ್ರು ಅದು ನಾವು ಮಾಡಿರುವಂತಹ ಕರ್ಮಗಳ ಫಲ. ನಾವು ಅನುಭವಿಸ್ಲೇಬೇಕು. ಈ ಜನ್ಮದಲ್ಲಿ ಆ ಕರ್ಮಗಳನ್ನ ಅನುಭವಿಸದೇ ಇದ್ರು ನೆಕ್ಸ್ಟ್ ಜನ್ಮದಲ್ಲಿ ಹಾಗೆ ನಾವು ರಿಪೀಟ್ ಆಗೇ ಆಗ್ತವೆ. ಯಾರು ತಮ್ಮ ಕರ್ಮಗಳಿಂದ ಓಡಿ ಹೋಗಕ್ ಆಗಲ್ಲ. ಆ ದೇವ್ರು ನಮ್ಮ ಹಣೆ ಬರಹದಲ್ಲಿ ಏನ್ ಬರ್ದಿದಾನೋ ಅದೇ ಆಗೋದು. ಅದನ್ನ ಚೇಂಜ್ ಮಾಡುವಂತಹ ಯೋಗ್ಯತೆ ನಮ್ಮ ಮನುಷ್ಯ ಕುಲದಲ್ಲಿ ಯಾರಿಗೂ ಇಲ್ಲ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಈಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಗೆ ನಂಬೇಕು ಅಂತ ಇದ್ರೆ ನೀವು ಪೂಜೆ ಮಾಡುವಂತಹ ಆ ದೇವ್ರನ್ನ, ಆ ಮೇಲೆ ಇರುವಂತಹ ದೇವ್ರನ್ನ ನಂಬಿ. ಅದನ್ನ ಬಿಟ್ಬಿಟ್ಟು ಇಂಥ ಮುತ್ಯಗಳ ಬಲೆಗೆ ಮಾತ್ರ ಸಿಗಾಕೋಬೇಡಿ. ಇನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಟರ್ಮ್ ಇನ್ಶೂರೆನ್ಸ್ ನ ಮಾಡಿಸ್ಕೊಳ್ಳೋದನ್ನ ಮರಿಬೇಡಿ. ವಿತ್ ದಟ್ ಲಿಂಕ್ ನೀವು ಪಾಲಿಸಿನ ಆನ್ಲೈನ್ ಬೈ ಮಾಡಿದ್ರೆ ನಿಮ್ಗೆ 15 to 25% ವರೆಗೂ ಡಿಸ್ಕೌಂಟ್ ಸಿಗುತ್ತೆ. ಓಕೆ ದೆನ್ ಈ ವಿಡಿಯೋ ಮುತ್ಯ ಬಿಸ್ನೆಸ್ ನ ಪಾರ್ಟ್ 2 ಆದ್ರಿಂದ ಪಾರ್ಟ್ 1 ವಿಡಿಯೋ ಇಲ್ಲಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಈಗ ಆ ವಿಡಿಯೋನ ನೋಡಬಹುದು. ನಾನು ನಿಮ್ಮ ದೂತ ಸಮೀರ್ MD, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.